ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಆರ್. ಅವರು ಉಡುಪಿಯ ಸುಪ್ರಸಿದ್ಧ ಮಹಿಳಾ ಮತ್ತು ಸ್ತ್ರೀರೋಗ ತಜ್ಞರು. ಮೇಲಾಗಿ ಇತ್ತೀಚೆಗಷ್ಟೇ ಅವರು ವಾತ್ಸಲ್ಯದ ಒಸಗ ಅಂತ ಒಂದು ಉತ್ತಮವಾದ ಕೃತಿಯನ್ನ ಅವರು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸೋದಕ್ಕೋಸ್ಕರ ಅನಿಂದ ಅಹಾವರ್ಗು ಅನ್ನೋ ಹಾಗೆ ಎಲ್ಲವನ್ನೂ ಅದರಲ್ಲಿ ವಿವರಿಸಿದ್ದಾರೆ. ಇವತ್ತು ಅವರು ನಮಗೆ ತಿಳಿಸಲು ಬಂದಿರೋದು ಈ ಋತುವಿನ ಸಮಯದಲ್ಲಿ ಆಗುವಂತ ಸೆಳೆತವನ್ನ, ಕಾರಣ ಏನು, ಅದಕ್ಕೆ ಚಿಕಿತ್ಸೆ ಏನು ಅಂತ. ಋತು ಅಂದ್ರೆ ಮಹಿಳೆಯರು, ಗಂಡಸರು ಮಾಡುವ ಎಲ್ಲಾ ಕೆಲಸ ಮಹಿಳೆಯರು ಮಾಡ್ತಾರೆ. ಆದ್ರೆ ಮಹಿಳೆಯರು ಮಾಡುವ ಒಂದು ಕೆಲಸ, ಅದು ಹೊತ್ತು ಹೆತ್ತು ಮಗುವನ್ನ ಕೊಡೋ ಕೆಲಸ ಆಗೋದಿಲ್ಲ. ಆದ್ರೆ ಆ ಮಗು ಹುಟ್ಟಬೇಕು ಅಂತಂದ್ರೆ ಅವಳ ಗರ್ಭಕೋಶದಲ್ಲಿ ಬೇರೆ ಬೇರೆ ತರದ ಒಂದು ರೀತಿಯ ಬದಲಾವಣೆಗಳು ಆಗ್ಲೇಬೇಕಾಗತ್ತೆ. ಅದು ಆಗದೆ ಇದ್ದಾಗ ಅದು ಋತುವಾಗಿ ರಕ್ತವಾಗಿ ಹೊರಗೋಗುತ್ತೆ. ಆದ್ರೆ ಆ ರಕ್ತ ಹೋಗುವಾಗ ಕೆಲವರಿಗೆ ಅದರ ಮಹತ್ವ ಗೊತ್ತಾಗದೆ ಅಯ್ಯೋ ಯಾಕಪ್ಪ ಅಂತ. ಈ ಋತು ಅನ್ನೋದು ಮಹಿಳೆಯರಿಗೆ ಒಂದು ವರದಾನ. ಆದ್ರೆ ಮಹಿಳೆಯರಿಗೆ ಆ ನೋವನ್ನ ತಡ್ಕೊಳಕ್ಕಾಗದೆ ಇದೇನಪ್ಪ ಶಾಪ, ಏನ್ ಪಾಪ ಮಾಡಿದ್ವೋ, ಹೆಣ್ಣಾಗಿ ಹುಟ್ವಿ ಅನ್ನುವಷ್ಟು ದುಃಖ ಪಡುವಷ್ಟು ನೋವು ಅವ್ರಿಗಾಗತ್ತೆ. ಹಾಗಾಗಿ ರಾಜಲಕ್ಷ್ಮಿ ಅವರೇ, ದಯವಿಟ್ಟು ಈ ಋತು ಅಂದ್ರೆ ಮುಟ್ಟು ಆಗುವಾಗ ಬರುವಂತ ಸೆಳೆತ ಅಥವಾ ನೋವು, ಅದಕ್ಕೆ ಕಾರಣಗಳೇನು ಅಂತ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ನಮಸ್ತೆ ಮೇಡಮ್, ಥ್ಯಾಂಕ್ ಯು ಅಪರ್ಚುನಿಟಿಗೋಸ್ಕರ. ಎಸ್, ಮುಟ್ಟಿನ ಋತುಸ್ರಾವ ಆಗುವಾಗ, ಬ್ಲೀಡಿಂಗ್ ಆಗುವಾಗ, ಋತು ಚಕ್ರ ನಡೆಯುವಾಗ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. 80 to 90%. ಫಸ್ಟ್ ಆಗಿ ನಾವು ತಿಳ್ಕೊಬೇಕಾದ್ದು ಅದು ಸಹಜ, ಸ್ವಾಭಾವಿಕ. ಇನ್ ಅದರ್ ವರ್ಡ್ಸ್ ನಾರ್ಮಲ್ ಅಂತ ಎಲ್ಲರೂ ಕೇಳುವಾಗ ಅದು ನಾರ್ಮಲ್ ಅಂತ, ಅದು ನಾರ್ಮಲ್ ಆಗಿರತ್ತೆ. ಸೈಂಟಿಫಿಕ್ ಆಗಿ ಹೇಳುದಾದ್ರೆ ಮುಟ್ಟಿನ ನೋವು ಅಥವಾ ಸೆಳೆತ ಹೇಳುವುದು ಆ ತಿಂಗಳಲ್ಲಿ ಅಂಡಾಣು ಬಿಡುಗಡೆ ಆಗಿದೆ, ಓವ್ಯುಲೇಷನ್ ಆಗಿದೆ ಅಂತ ಸೂಚಿಸುತ್ತೆ. ಸೊ ಅದು ಇಟ್ ಇಂಡಿಕೇಟ್ಸ್ ಓವ್ಯುಲೇಟರಿ ಸೈಕಲ್. ಆದ ಕಾರಣ ಅದು ನೋವು ಬರುವಂತದ್ದು. ಈ ಸಾಮಾನ್ಯವಾದ ನೋವು ಹೇಗಿರುತ್ತೆ, ಫಾಲಿಕಲ್ ಇಂದ ಅಂಡು ಒಡೆದು ಹೊರಗಡೆ ಬಂದಿದೆ ಅಂತ ತೋರ್ಸಕ್ಕೆ ಅರ್ಥ ಅದೇ ನೋವು ಬರುತ್ತೆ. ಅಂದ್ರೆ ಆ ಮಹಿಳೆಯ ಲೈಫ್ ಋತುಚಕ್ರಗಳು ಸರಿಯಾಗಿದೆ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಅದ್ ಯಾಕೆ ನೋವು ಬರುತ್ತೆ ಅಂತ ಹೇಳಿದ್ರೆ, ಆ ಫಲಿತವಾಗದೇ ಇರುವಂತಹ ಅಂಡಾಣು ಜೊತೆಗೆ ಅಲ್ಲಿ ರೆಡಿ ಆಗಿರುವಂತಹ ಬೆಡ್ಡಿನ ತರ ರೆಡಿ ಆಗಿರುವಂತಹ ಎಂಡೋಮೆಟ್ರಿಯಂ ಒಳಪದರ ಸಣ್ಣದಾದ ಸರ್ವಿಕ್ಸ್ ನ ದ್ವಾರದ ಮೂಲಕ ಹೊರಗೆ ಬರುವಾಗ ನೋವಾಗುವಂತದ್ದು ಸಹಜವಾಗಿ ಇರುವಂತದ್ದು. ಬ್ಲೀಡಿಂಗ್ ಸ್ಟಾರ್ಟ್ ಆಗುವ, ರಕ್ತಸ್ರಾವ ಸ್ಟಾರ್ಟ್ ಆಗುವ ಒಂದು 5-6 ಗಂಟೆ ಮುಂಚೆ ಸ್ಟಾರ್ಟ್ ಆಗುತ್ತೆ. ಈ ಪೇನ್ ಬರುತ್ತೆ. ಫಸ್ಟ್ ಕಿಬ್ಬೊಟ್ಟೆ ನೋವು, ಬೆನ್ನು ನೋವು, ಕೈ ಕಾಲುಗಳಲ್ಲಿ ಸೆಳೆತ ಒಟ್ಟಿಗೆ ಬರುತ್ತೆ. ಸೊಂಟ ನೋವು. ರಕ್ತಸ್ರಾವ ಸರಿಯಾಗಿ ಪ್ರಾರಂಭ ಆದ ಒಂದು 6 ಗಂಟೆ ನಂತರ ನಿಂತು ಹೋಗುತ್ತೆ. ಸೊ ಇದು ಸ್ವಾಭಾವಿಕವಾಗಿ ಕಂಡು ಬರುವಂತಹ ನೋವು ಎಲ್ಲ ಮಹಿಳೆಯರಲ್ಲೂ ಇರುತ್ತೆ. ಸೊ ಮಹಿಳೆಯರು ಫಸ್ಟ್ ಆಗಿ ತಿಳ್ಕೊಬೇಕಂತ ಅನ್ಸೋದು, ನೋವಿದ್ರೆ ನೀವು ನಾರ್ಮಲ್ ಮಹಿಳೆಯರು, ನಿಮ್ಮಲ್ಲಿ ಬಯೋಲಾಜಿಕಲ್ ಗತಿ ಸರಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ಹೌದು. ಆದ್ರೆ ಮಗು ಆಗೋ ಮೊದಲು ಇರುವಷ್ಟು ನೋವು ಮಗು ಆದ್ಮೇಲೆ ಇರಲ್ಲ. ಒಂದು ಮಗು ಹುಟ್ಟೋ ಮೊದಲು ಎಷ್ಟು ನೋವಿರುತ್ತೋ ಅಷ್ಟು ಆಮೇಲೆ ಇರಲ್ಲ ಅಲ್ವಾ? ಕರೆಕ್ಟ್ ಮೇಡಮ್, ನೀವು ಹೇಳುದು. ನಾರ್ಮಲ್ ಡೆಲಿವರಿ ಆಗಿದ್ರೆ, ಸಹಜ ಹೆರಿಗೆ ಆಗಿದ್ರೆ ಆ ಸರ್ವಿಕ್ಸ್ ಗರ್ಭದ್ವಾರ ಡೈಲೇಟ್ ಆಗಿರುತ್ತೆ. ಅಲ್ಲಿ ಸ್ವಲ್ಪ ನರತಂತುಗಳೆಲ್ಲ ಕಟ್ ಆಗಿರ್ಬೋದು. ಸೊ ನೋವಿನ ಪ್ರಮಾಣ ಕಡಿಮೆ ಆಗಿರುತ್ತೆ, ಅದು ಸೈಂಟಿಫಿಕ್. ಆಮೇಲೆ ಆ ವೇದನೆ ಅನುಭವಿಸಿದವರಿಗೆ ಈ ಮುಟ್ಟಿನ ವೇದನೆ ಏನೂ ಅಲ್ಲ ಅಂತ ಅನ್ಸಿ ಅವ್ರಿಗೆ ನೋವಿಲ್ಲ ಅಂತ ಅನ್ಸೋದು ಹಾಗೆ. ಆದ್ರೆ ನೋವು ತಡ್ಕೊಂಡ್ಮೇಲೆ ಇದೇನ್ ಮಹಾ ಅಂತ ಇದು ಏನು ಅಲ್ಲ ಅಂತ ಅನ್ಸುತ್ತೆ. ಹೌದು. ಆದ್ರೆ ಸಿಸೇರಿಯನ್ ಹೆರಿಗೆ ಆದವರಿಗೆ ಗರ್ಭದ್ವಾರ ಚೆನ್ನಾಗಿ ಡೈಲೇಟ್ ಆಗಿರೋದಿಲ್ಲದ್ರಿಂದ ಅವರಿಗೆ ನೋವು ಕಂಟಿನ್ಯೂ ಆಗ್ಬಹುದು. ಹಿಂದಿನ ಕಾಲದಲ್ಲಿ ಅಜ್ಜಿ ಅಂದ್ರು ಹೇಳೋದೇ ಹಾಗೆ ಇತ್ತು, ಹೆಣ್ಮಕ್ಳು ನೋವು ಅಂತ ಹೇಳಿದ್ರೆ ಏನು ಹೆದರ್ಬೇಡಮ್ಮ, ನಿನ್ ಮದ್ವೆ ಆಗಿ ಒಂದು ಹೆರಿಗೆ ಆದ್ಮೇಲೆ ನೋವೆಲ್ಲ ಹೋಗುತ್ತೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ರು. ಸೈಂಟಿಫಿಕ್ ಆಗಿ ಅದು ಈ ತರ ಆಗಿರುತ್ತೆ. ಹಾಗೆ ಅಂತ ಹೇಳಿ
ಎಲ್ಲಾ ನೋವನ್ನ ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಮೇಡಮ್. ದೇರ್ ಆರ್ ಟೂ ಟೈಪ್ಸ್ ನೋವು, ಎರಡು ತರ ಇರುತ್ತೆ. ಹಾ. ಒಂದು ಪ್ರೈಮರಿ ಅಂದ್ರೆ ಈ ಸ್ವಾಭಾವಿಕವಾಗಿ ಇರುವಂತದ್ದು. ಇನ್ನೊಂದು ಸೆಕೆಂಡರಿ ಡಿಸ್ಮನೋರಿಯಾ ಅಂತ ಇದೆ ನೋವು. ಅದರಲ್ಲಿ ಗರ್ಭಕೋಶದಲ್ಲಿ ಏನಾದ್ರೂ ತೊಂದರೆಗಳಿದ್ದಾಗ, ಸೋಂಕು ಇದ್ದಾಗ, ಟ್ಯೂಬರ್ಕ್ಯುಲೋಸಿಸ್ ಇದ್ದಾಗ, ಓ. ಹಾಗೆ ಗರ್ಭಕೋಶದಲ್ಲಿ ಗಡ್ಡೆಗಳಿದ್ದಾಗ, ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತ ಇದ್ದಾಗ ಈ ನೋವು ತುಂಬಾ ತೀವ್ರತರ ಆಗಿರುತ್ತೆ. ಮುಟ್ಟು ಬರುವ 1 ವಾರ ಮುಂಚೆಯೇ ಪ್ರಾರಂಭ ಆಗ್ತದೆ, ಮುಟ್ಟು ಬಂದ ಮೇಲೂ 4-5 ದಿನವೂ ಇರತ್ತೆ. ಸೊ ಇದು ನಾರ್ಮಲ್ ನೋವು ಅಲ್ಲ, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಯಾರಿಗೀಗ ನಿಯಮಿತ ಮುಟ್ಟು ಬರದೇ ಇದ್ದಾಗ, 2-3 ತಿಂಗಳಿಗೊಮ್ಮೆ ಮುಟ್ಟಾದಾಗ, ಹೆವಿ ಬ್ಲೀಡಿಂಗ್ ಆದ್ರೆ, ತುಂಬಾ ರಕ್ತಸ್ರಾವ ಆದ್ರೆ, ಕ್ಲಾಟ್ಸ್ ಹೋದ್ರೆ, ಇನ್ಫೆಕ್ಷನ್ ಜನನಾಂಗದ ಸುತ್ತಮುತ್ತ ಸೋಂಕಾಗಿದ್ರೆ ಕೂಡ ನೋವು ಜಾಸ್ತಿ ಇರತ್ತೆ. ಹಾಗೆ ಕೆಲವರು, ನಾನು ಯಾವಾಗ ಅದನ್ನ ನಾರ್ಮಲ್ ಅಂತ ತಿಳ್ಕೊಳ್ಳಿ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಮನಸ್ಸು ಯಾವಾಗ ಅದನ್ನ ನಾರ್ಮಲ್ ಅಂತ ಸ್ವೀಕರಿಸುತ್ತೋ ಆಗ ನಾವು ಅದನ್ನ ಚೆನ್ನಾಗಿ ತಡ್ಕೊಳ್ತೀವಿ ನೋವು. ಮನಸ್ಸು ಆಂಗ್ಸೈಟಿಯಲ್ಲಿ ಇದ್ರೆ, ಆತಂಕ, ಒಂಥರ ಉದ್ವೇಗ ಇದ್ರೆ, ಈ ಪ್ರಿಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಹೆಚ್ಚನ್ಸುತ್ತೆ, ಅದು ತಡ್ಕೊಳಕ್ ಆವಾಗ ನೋವು ಹೆಚ್ಚನ್ಸುತ್ತೆ ಅವರಿಗೆ. ಹೌದು. ಸೊ ಅವರ ಮಾನಸಿಕ ಸ್ಥಿತಿ ಮೇಲೂ ಅದು ಇರುತ್ತದೆ ನೋವು. ಹಾಗಾಗಿ ಇದು ಮುಟ್ಟಾಗೋದು ಒಂದು ವರ ಅಂತಾನೆ ತಿಳ್ಕೊಂಡು, ಆ ನೋವು ಬರೋದು ಕೂಡ ತಾನು ಹೆಣ್ಣು ಆಗಿರುವಕ್ಕೆ ಒಂದು ಪುರಾವೆ, ಅದು ಓಮು ಮೊಟ್ಟೆ ಒಡಿತಾ ಇದೆ, ಬಂದಿದೆ ಅಂತ ಗೊತ್ತಾಗಕ್ಕಂತ ನೀವು ಹೇಳ್ತಾ ಇದ್ದೀರಿ. ಆದ್ರೆ ಈ ನಾರ್ಮಲ್ ನೋವಿಗೂ ಮತ್ತೆ ಪೆಥೊಲಾಜಿಕಲ್ ನೋವು ಅಂದ್ರೆ ಅಷ್ಟೊಂದು ಕಾಯಿಲೆಗಳ ಲಿಸ್ಟ್ ಹೇಳಿದ್ರಲ್ಲ, ಅದಕ್ಕೂ ಮತ್ತೆ ಇದಕ್ಕೂ ವ್ಯತ್ಯಾಸ ಏನು, ಗೊತ್ತಾಗದ್ ಹೇಗೆ ಹೆಣ್ಮಗಳಿಗೆ? ಇದು ನಾರ್ಮಲ್ ಆಗಿರೋ ಮುಟ್ಟಿನ ಸೆಳೆತಾನೋ ಅಥವಾ ಒಳಗಡೆ ಏನೋ ಕಾಯಿಲೆ ಇರೋದ್ರಿಂದ ನೋವಾಗ್ತಾ ಇದೆ ಅಂತ ಗೊತ್ತಾಗದ್ ಹೇಗೆ? ಅದೇ, ಮೊದಲನೇದಾಗಿ ಅದರ ತೀವ್ರತೆ ಹೇಗಿರುತ್ತೆ, ಸಿವಿಯರ್ ಆಗಿರುವುದಿಲ್ಲ ಅದು. ಎರಡನೇದು, ನಾನು ಹೇಳಿದಾಗೆ ಸಾಮಾನ್ಯವಾಗಿ ಬರುವಂತಹ ನೋವು ಮುಟ್ಟಿಗೆ 6 ತಾಸು ಮುಂಚೆ ಬಂದು ಮುಟ್ಟಿನ ರಕ್ತಸ್ರಾವ ಪ್ರಾರಂಭ ಆದ ಕೂಡಲೇ ಕಡಿಮೆ ಆಗತ್ತಾ ಹೋಗುತ್ತೆ. ಈ ಸೆಕೆಂಡರಿ ನೋವು 1 ವಾರ ಮುಂಚೆನೆ ಸ್ಟಾರ್ಟ್ ಆಗಿ ಮುಟ್ಟಿನ 5-6 ದಿನಗಳಲ್ಲೂ ಅವಳನ್ನ ಕಾಡುತ್ತೆ. ಹಾಗೆ ಇದ್ದಾಗ ಅವರು ವೈದ್ಯರ ಹತ್ರ ಹೋಗಿ ನೋಡಿದ್ರೆ ಅವರು ಬೇಕಾದಂತಹ ತಪಾಸಣೆ ಎಲ್ಲ ಮಾಡಿ ಏನು ತೊಂದರೆ ಇದೆ ಅಂತ ಕಂಡುಹಿಡಿಲಿಕ್ಕೆ ಆಗುತ್ತೆ. ಓಕೆ, ಅಂದ್ರೆ ತುಂಬಾ ದಿನಗಳವರೆಗೂ ಇರುತ್ತೆ, ಮತ್ತೆ ತುಂಬಾ ಜಾಸ್ತಿನೂ ಇರುತ್ತೆ ಅಂತ ನೀವು ಜಾಸ್ತಿ ಇರುತ್ತೆ, ತೀವ್ರತೆ ಜಾಸ್ತಿ ಇರುತ್ತೆ, ದಿನ ಜಾಸ್ತಿ ಇರುತ್ತೆ, ಆಗ ಅವರು ನೋಡ್ಬೇಕಾಗುತ್ತೆ. ಹೌದು. ಮತ್ತೆ ಕೆಲವರಿಗೆ ಹೇಳಿ, ಅವರಿಗೆ ಜೊತೆಗೆ ಈಗ ನಾನು ಹೇಳಿದ ಎಂಡೋಮೆಟ್ರಿಯೋಸಿಸ್, ಟ್ಯೂಬರ್ಕ್ಯುಲೋಸಿಸ್ ಎಲ್ಲ ಇದ್ದವರಿಗೆ ಕೆಲವೊಮ್ಮೆ ವಾಂತಿ ಇರ್ತದೆ, ಬೇದಿ ಇರ್ತದೆ, ತಿಂದದೇನು ಜೀರ್ಣ ಆಗದೆ ಇರುವಂತದ್ದು. ಸೊ ಅಸೋಸಿಯೇಟೆಡ್ ಸಿಂಪ್ಟಮ್ಸ್, ಕೆಲವೊಮ್ಮೆ ಮೂತ್ರ ಮಾಡುವಾಗ್ಲೂ ನೋವಾಗತ್ತೆ, ಪೀರಿಯಡ್ ಟೈಮ್ ಅಲ್ಲಿ ಮೋಷನ್ ಮಾಡುವಾಗ್ಲೂ ತುಂಬಾ ನೋವಾಗೋರು ಇದ್ದಾರೆ. ಅದೆಲ್ಲ ಎಂಡೋಮೆಟ್ರಿಯೋಸಿಸ್ ನ ಲಕ್ಷಣ ಆಗಿರುತ್ತೆ. ಸೊ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಕೂಡ ಅದರೊಟ್ಟಿಗೆ ಇರುತ್ತೆ. ಓಕೆ, ನೀವು ಯಾವ ತರದ್ದು ಅದಕ್ಕೆ ಪರೀಕ್ಷೆಗಳನ್ನ ಮಾಡ್ತೀರಿ, ಇದೇ ಇದೆ ಹೀಗಿದೆ ಅಂತ ತಿಳಿಸೋಕೆ? ಓಕೆ, ಸೋಂಕಿದ್ರೆ ಅದರೊಟ್ಟಿಗೆ ಇದು ಬಿಳಿ ಮುಟ್ಟಿರ್ಬೋದು, ವಾಸನೆಯುಕ್ತ ಅಥವಾ ಕೆರೆತಯುಕ್ತ ಸ್ರಾವ ಇರ್ಬೋದು, ಅದನ್ನ ಪರೀಕ್ಷೆ ಮಾಡಿ ನೋಡ್ಬೇಕಾಗತ್ತೆ. ಕೆಲವೊಮ್ಮೆ ರಕ್ತ ಪರೀಕ್ಷೆಯಲ್ಲಿಯೂ ಇನ್ಫೆಕ್ಷನ್ ಇದು ಬಿಳಿ ರಕ್ತ ಕಣಗಳು ಜಾಸ್ತಿ ಆದ್ರೆ ಕಂಡು ಬರ್ಬೋದು. ಆಮೇಲೆ ಗಡ್ಡೆಗಳಿದ್ರೆ, ಸೋಂಕು ಇದ್ರೆ ಎಲ್ಲ ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗತ್ತೆ ಅಲ್ಟ್ರಾಸೌಂಡ್ ಮಾಡಿದಾಗ. ಆದ್ರೆ ಎಂಡೋಮೆಟ್ರಿಯೋಸಿಸ್ ಹೇಳುವಂತದ್ದು ಒಂದು ವಿಚಿತ್ರ ಕಾಯಿಲೆ. ಅದು ಪ್ರಮಾಣ ಸಣ್ಣದಿದ್ರು ನೋವು ಜಾಸ್ತಿ ಇರತ್ತೆ, ಕೆಲವೊಮ್ಮೆ ದೊಡ್ಡ ಪ್ರಮಾಣದಲ್ಲಿದ್ರು ನೋವು ಕಮ್ಮಿ ಇರತ್ತೆ. ಸಿಸ್ಟ್ ಗಳಾಗಿದ್ರೆ, ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಎಲ್ಲ ಆಗಿದ್ರೆ ಅದು ಸ್ಕ್ಯಾನಿಂಗ್ ಮೂಲಕ ಕಂಡು ಹಿಡಿಬಹುದು. ಈಗಿನ ಸ್ಕ್ಯಾನಿಂಗ್ ಗಳಲ್ಲಿ 3D ಸ್ಕ್ಯಾನಿಂಗು, ಹಾಗೆ ವೆಜೈನದ ಮೂಲಕ ಮಾಡುವ ಸ್ಕ್ಯಾನಿಂಗ್ ಗಳಲ್ಲಿ ಇದನ್ನ ಕಂಡು ಹಿಡಿಲಿಕ್ಕೆ ಆಗುತ್ತೆ ಎಂಡೋಮೆಟ್ರಿಯೋಸಿಸ್. ಓಕೆ ಓಕೆ, ಹಾಗಾದ್ರೆ ಅಂತದೇನು ಗಂಭೀರವಾಗಲ್ಲ, ಚಿಕ್ಕ ಪುಟ್ಟ ಚಿಕಿತ್ಸೆ ಮಾಡ್ಬಿಟ್ರೆ ಅದು ಕಾಯಿಲೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಚಿಕಿತ್ಸೆ ಯಾವ ತರದ್ದು ಕೊಡ್ತೀರಿ ನೀವು ಅದಕ್ಕೆ? ಓಕೆ, ಚಿಕಿತ್ಸೆ ಏನು ಅಂತಂದ್ರೆ, ಮೊದಲನೆಯದಾಗಿ ಅವರಲ್ಲಿ ಎನಿಮಿಯಾ ಇದ್ರೆ ಅವರದನ್ನ ಸರಿ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಆಹಾರ ಪದ್ಧತಿ ಸರಿಯಾಗಿರ್ಬೇಕು, ಕಬ್ಬಿಣಾಂಶ ಸರಿಯಾಗಿದ್ಯಾ ನೋಡ್ಕೊಳ್ಬೇಕು. ಆಮೇಲೆ ಪೀರಿಯಡ್ ಟೈಮ್ ಅಲ್ಲಿ ಆದಷ್ಟು ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗದಾಗೆ ನೋಡ್ಕೊಂಡ್ರೆ ನೋವು ಕಡಿಮೆ ಆಗತ್ತೆ. ಮೂರನೆಯದಾಗಿ ಎಕ್ಸರ್ಸೈಸ್, ಜನನಾಂಗಗಳಿಗೆ ರಕ್ತ ಸಂಚಾರವನ್ನ ಸರಿಯಾಗಿ ಮಾಡುವಂತ ಎಕ್ಸರ್ಸೈಸ್ ಇಡೀ ತಿಂಗಳು ಮಾಡ್ಬೋದು. ಜೊತೆಗೆ ಕೆಲವು ಆಸನಗಳನ್ನ ಮುಟ್ಟಾಗುವಾಗ್ಲೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಬಾಲಾಸನ, ಬದ್ಧಕೋನಾಸನ, ಸುಪ್ತ ಕೋನಾಸನ ಅಂತದ್ದು, ಬಿಟಿಲಾಸನ, ಕ್ಯಾಟ್ ಕೌ ಸ್ಟ್ರೆಚಸ್, ಹಾಗೆ ಬೇರೆ ಸ್ಟ್ರೆಚಸ್, ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಪೇನ್ ಸ್ವಲ್ಪ ಕಡಿಮೆ ಆಗತ್ತೆ. ಸಣ್ಣದಾದ ನಡಿಗೆ ಕೂಡ ಪೀರಿಯಡ್ಸ್ ಇರುವಾಗನು ಒಂದು 10-15 ನಿಮಿಷದ ನಡಿಗೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ತದೆ, ಜೊತೆಗೆ ನೋವು ಕೂಡ ಕಡಿಮೆ ಮಾಡ್ತದೆ. ಸೊ ಇದನ್ನ ಮುಂದುವರಿದು ಹೋದ್ರೆ
ಹೀಟ್ ಅಂದ್ರೆ ನಾವು ಬಿಸಿ ಶಾಖವನ್ನ ಕೊಟ್ಕೊಳ್ಬಹುದು, ಹಾಟ್ ವಾಟರ್ ಬ್ಯಾಗ್ ಕೊಟ್ಟು ಶಾಖವನ್ನ ಕೊಟ್ಕೊಳ್ಬಹುದು. ಹಾಗೂ ಆಗದಿದ್ದಾಗ ನಾವು ಔಷಧಿಯನ್ನ ಕೊಡ್ಬೇಕಾಗಿ ಬರುತ್ತೆ ಅವರಿಗೆ. ಔಷಧಿ ಕೊಡುವಾಗ್ಲೂ ಅದು ಪ್ರೈಮರಿಯಾ ಸೆಕೆಂಡರಿಯಾ ಅಂತ ನೋಡಿ ಡಯಾಗ್ನೋಸ್ ಮಾಡಿ ಆಮೇಲೆ ಕೊಡ್ತೇವೆ ಅವರಿಗೆ ಮೆಡಿಸಿನ್. ಇಲ್ಲಿ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಯಾಕಂದ್ರೆ ಕೆಲವೊಮ್ಮೆ ಏನ್ ಮಾಡ್ತಾರೆ ನಮ್ಮ ಹುಡುಗಿಯರು ಎಸ್ಪೆಷಲಿ, ಮುಟ್ಟಿನ ನೋವು ಅಂತ ಹೇಳಿದ ಕೂಡಲೇ ಪಕ್ಕದ ಮೆಡಿಕಲ್ಗೆ ಹೋಗಿ OTC ಮೆಫ್ತಾಲ್ ಸ್ಪಾಸ್ ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ತಗೊಳ್ತಾರೆ. ಅದೇ ಅದನ್ನ ರೆಗ್ಯುಲರ್ ಆಗಿ ತಗೊಂಡ್ಬಿಡ್ತಾರೆ, 5 ದಿನ ತಗೊಳ್ಳುವವರು ಇದ್ದಾರೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಅಸಿಡಿಟಿ ಕ್ರಿಯೇಟ್ ಮಾಡ್ಬೋದು, ಏನಾದ್ರೂ ರೀನಲ್ ಪ್ರಾಬ್ಲಮ್ಸ್ ಆಗ್ಬೋದು. ಆದ ಕಾರಣ ತಡೆಯಲಾರದ ನೋವಿದ್ದಾಗ ಅವರಿಗೆ ಅವರೇ ವೈದ್ಯರಾಗೋ ಬದಲು ಸ್ತ್ರೀ ಆರೋಗ್ಯ ತಜ್ಞರ ಹತ್ರ ಹೋಗಿ ಸಲಹೆ ಪಡೆಯುವುದು ಒಳ್ಳೆಯದು. ಬಹಳ ಒಳ್ಳೆ ವಿಚಾರವನ್ನ ಹೇಳಿದ್ರಿ, ಹೇಳಿ. ಹೌದು. ಇನ್ನೊಂದು ವಿಷಯ ಮೇಡಮ್, ಆಹಾರ. ನಾನು ಹೇಳಿದೆ ಅವರದು ಅನಿಮಿಯಾ ಕಡಿಮೆ ಆಗಿರ್ಬೇಕು ಅಂತ. ಜೊತೆಗೆ ಅವರ ಆಹಾರ ಪದ್ಧತಿ, ಆ ಮುಟ್ಟಿನ ಟೈಮಲ್ಲಿ ಅವರು ಆದಷ್ಟು ಮೆಗ್ನೀಷಿಯಂ ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ಹಾಗೆ ಫೈಬರ್, ಒಮೆಗಾ ಫ್ಯಾಟಿ ಆಸಿಡ್ ಇರುವಂತಹ ಆಹಾರ ಜಾಸ್ತಿ ತಕೊಂಡ್ರೆ, ಸೊ ಅದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ. ಬಾದಾಮಿ ಆಗಿರ್ಬೋದು, ಹಾಗೆ ಬನಾನಾ ಬಾಳೆಹಣ್ಣು ಆಗಿರ್ಬೋದು, ಆ ತರದ್ರಲ್ಲಿ ತಕೊಂಡ್ರೆ, ಈವನ್ ಡಾರ್ಕ್ ಚಾಕ್ಲೇಟ್ ಮತ್ತೆ ನಮ್ದು ಗೆಣಸು ಸ್ವೀಟ್ ಪೊಟ್ಯಾಟೊ ಅದ್ರಲ್ಲಿ ತಕೊಂಡ್ರೆ ಅವ್ರಿಗೆ ನೋವು ಸ್ವಲ್ಪ ಕಡಿಮೆ ಆಗತ್ತೆ. ಪ್ರೊಸೆಸ್ಡ್ ಫುಡ್, ಅತಿಯಾದ ಸ್ವೀಟ್, ಅತಿಯಾದ ಸಾಲ್ಟ್ ಇರುವಂತದನ್ನ ಅವಾಯ್ಡ್ ಮಾಡಿದ್ರೆ, ಜೊತೆಗೆ ಕೆಫಿನ್, ನಿಕೋಟಿನ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಕೂಡ ಪೇನ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಮೇಡಮ್. ಓಕೆ. ಅಂದ್ರೆ ಆಹಾರ, ವಿಹಾರ, ವಿಚಾರ 3 ಕೂಡ ಬಹಳ ಮುಖ್ಯ. ಯಾವ ಆಹಾರ ತಗೊಂಡ್ರೆ ನೋವು ಕಡಿಮೆ ಆಗುತ್ತೆ, ಯಾವ ವ್ಯಾಯಾಮ ಮಾಡಿದ್ರೆ ಕಡಿಮೆ ಆಗತ್ತೆ, ಅಮ್ಮ ಮನಸ್ಸಿನ ಸ್ಥಿತಿಯನ್ನ ಹೇಗೆ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಕಡಿಮೆ ಆಗತ್ತೆ ಅಂತ ಹೇಳಿದ್ರಿ. ಇನ್ನ ಇದು ಯಾವುದಕ್ಕೂ ಕಡಿಮೆ ಆಗದೆ ಇದ್ದಾಗ ಮುಂದೆ ಏನಾದ್ರೂ ಚಿಕಿತ್ಸೆಗಳಿದೆನಾ? ಇದೆ ಮೇಡಮ್. ಈಗ ಅವರಿಗೆ ಒಂದು ಅವರು ಅವರನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ನೋಡ್ತೇವೆ ನಾವು, ಅವ್ರಿಗೆ ಏನಾದ್ರೂ ಎನಿಮಿಯಾ ಇದೆಯಾ ಅಂತ ಹೇಳಿ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ನೋಡ್ತೇವೆ. ಇಲ್ಲ ಎಂಡೋಮೆಟ್ರಿಯೋಸಿಸ್ ಇದ್ರೆ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದಾವೆ. ಸಿಸ್ಟ್ ಗಳೇನಾದ್ರೂ ಇದ್ರೆ ಅದು ಒಂದು ಸೈಜ್ ಇರುತ್ತೆ ನಮ್ಗೆ, ಆ ಸೈಜ್ ಗಿಂತ ಜಾಸ್ತಿ ಆಗಿದ್ರೆ ಅವರಿಗೆ ಆಪರೇಷನ್ಸ್ ಸರ್ಜರಿ ಮಾಡಿ ಆ ಸಿಸ್ಟ್ ತೆಗಿಬೇಕಾಗಿ ಬರಬಹುದು. ಅಂದ್ರೆ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇದ್ದಾಗ. ಪಾಲಿಸಿಸ್ಟಿಕ್ ಇದು ಅಂತ ಓವರಿ ಅಂತೀರ, ಆ ತರನ? ಅಲ್ಲ, ಪಾಲಿಸಿಸ್ಟಿಕ್ ಓವರಿ ಬೇರೆ ಇರುವಂತದ್ದು, ಅದು ಹಾರ್ಮೋನಲ್ ಇರ್ರೆಗ್ಯುಲಾರಿಟಿಯಿಂದ ಉಂಟಾಗುವಂತ ಸಿಸ್ಟ್ ಆಗಿರುತ್ತೆ. ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂದ್ರೆ ಈ ಬ್ಲಡ್ ಹೊರಗಡೆ ಏನ್ ಹೋಗುತ್ತೋ ಅದೇ ತರದ ಬ್ಲಡ್ ಒಳಗಡೆ ಕಲೆಕ್ಟ್ ಆಗಿ ಅದು ಚಾಕ್ಲೇಟ್ ಕಲರಿಗೆ ಚೇಂಜ್ ಆಗಿ ಉಂಟಾಗುವಂತ ಸಿಸ್ಟ್. ಅದು ತುಂಬಾ ಸಿಸ್ಟ್ ಆಗುತ್ತೆ, ತುಂಬಾ ಪೇನ್ಫುಲ್ ಆಗಿರುತ್ತೆ. ಅದು ಹತ್ತಿರದ ಕರುಳು, ಮೂತ್ರಕೋಶಕ್ಕೆಲ್ಲ ಅಂಟಿಕೊಂಡಿರೋ ಕಾರಣ ಅವರಿಗೆ ಮೂತ್ರ ಮಾಡುವಾಗ್ಲೂ ಪೇನ್ ಆಗತ್ತೆ, ಮೋಷನ್ ಮಾಡುವಾಗ್ಲೂ ಪೇನ್ ಆಗತ್ತೆ. ಅಂತವರಿಗೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಬೇಕಾಗಿ ಬರುತ್ತೆ. ಬೇರೆ ಹಾರ್ಮೋನಲ್ ಟ್ರೀಟ್ಮೆಂಟ್ಗಳು ಕೂಡ ಇದ್ದಾವೆ. ಜೊತೆಗೆ ಅವರಿಗೆ ಸೈಕೋಥೆರಪಿ, ಬಿಹೇವಿಯರಲ್ ಥೆರಪಿ, ಅವರ ಸ್ಟ್ರೆಸ್ ಅನ್ನು ಕಡಿಮೆ ಮಾಡುವಂತಹ ಥೆರಪಿಗಳು ಕೂಡ ಕೊಡ್ಬೇಕಾಗಿ ಬರುತ್ತೆ. ಅವರಿಗೆ ಕೌನ್ಸಿಲಿಂಗ್, ಮೇನ್ಲಿ ಕೌನ್ಸಿಲಿಂಗ್ ಅಗತ್ಯ ಆಗುತ್ತೆ. ಯಾಕಂದ್ರೆ ಅವಾಗ ಅವ್ರ ಮೂಡ್ಸ್ ಕೂಡ ಇದಾಗತ್ತೆ, ಇರಿಟೇಬಿಲಿಟಿ ಜಾಸ್ತಿ ಆಗ್ಬಿಟ್ಟು ಕೋಪ ಬರೋದು ಜಾಸ್ತಿ ಆಗ್ಬೋದಲ್ವಾ ಈ ತರ ನೋವಿದ್ದಾಗ. ಅಂದ್ರೆ ಅವರಿಗೆ ಎರಡು ತರ ಜನಗಳನ್ನ ನೋಡ್ಬೋದು. ಒಂದು ಇರಿಟೇಬಲ್ ಜನರು, ಅವ್ರಿಗೆ ಅಯ್ಯೋ ಯಾಕೆ, ನೀವ್ ಆಗ್ಲೇ ಹೇಳಿದಾಗೆ ಯಾಕಪ್ಪ ಈ ಪೀರಿಯಡ್ ಬರುತ್ತೆ ನಮ್ಗೆ ಅಂತ ಅನ್ಸ್ಕೊಳ್ಳೋರು, ಅಂತದ್ದು ಇರ್ತಾರೆ. ಇನ್ನೊಬ್ರು ಅಯ್ಯೋ ನನ್ ಜೀವನ ಹೀಗೆ ಅಲ್ಲ ಅಂತ ಹೇಳಿ ಸ್ಕೂಲ್ ತಪ್ಪಿಸ್ಕೊಂಡು ಡಿಪ್ರೆಷನ್ ಗೆ ಹೋಗೋರು, ಅವರು ಕೂಡ ಇರ್ತಾರೆ. ಸೊ ಈ ಎರಡೂ ತರದ ಎಕ್ಸ್ಟ್ರೀಮ್ಸ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕೌನ್ಸಿಲಿಂಗ್ ಬೇಕಾಗತ್ತೆ, ಆಪ್ತ ಸಮಾಲೋಚನೆ ಬೇಕಾಗತ್ತೆ, ಮೆಡಿಸಿನ್ ನ ಒಟ್ಟಿಗೆ. ಸೊ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಕೂಡ ಬೇಕಾಗತ್ತೆ ಅವರಿಗೆ. ಆಮೇಲೆ ಕೆಲವು ನ್ಯೂರಾಲಜಿಕ್ ಪೇನ್ ಕ್ಲಿನಿಕ್ ಅಲ್ಲಿ ಕೆಲವು ನ್ಯೂರಾಲಜಿಕ್ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ ಅವರು, ಅಕ್ಯುಪಂಕ್ಚರ್ ಆ ತರದ್ದೆಲ್ಲ, ಅಕ್ಯುಪ್ರೆಷರ್ ಅದು ಕೂಡ ಅವ್ರು ಮಾಡ್ಕೊಳ್ಬಹುದು. ಓಕೆ. ತುಂಬಾ ಧನ್ಯವಾದಗಳು ಡಾಕ್ಟರ್ ರಾಜಲಕ್ಷ್ಮಿ ಅವರೇ. ಈ ಮುಟ್ಟಿನ ಒಂದು ಸೆಳೆತವನ್ನ ಹೇಗೆ ಬರುತ್ತೆ, ಯಾಕೆ ಅದು ಆಗತ್ತೆ, ಅದಕ್ಕೆ ಚಿಕಿತ್ಸೆ ಅಂತ ಎಷ್ಟು ಸುಲಭವಾಗಿ ಹೇಳ್ಕೊಟ್ರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.